ಒಳಗಿದ್ದಾನಂತ ಹೋಟ್ಲಲ್ಲಿ, ಬೆಂಗಳೂರಿಗೆ ವರ್ಕಿಗೆ ಹೋಗೋದಾಗಿರ್ಬೋದು. ಸೇಮ್ ಫ್ಯಾಮಿಲಿ ಕಾರ್, ಸೇಮ್ ಚಾರ್ಜರಿಗೆ ವೇಟಿಂಗ್. ಎಲ್ಲರಿಗೂ ನಮಸ್ಕಾರ, ನಾನು ನಿಂಗಳ ಬೈಕ್ ಬಾವಯ್ಯ. ಸೊ ಇಂದೀಗ ಒಂದು ಸ್ಪೆಷಲ್ ಎಪಿಸೋಡ್ ಅಂತ ಹೇಳಿದೆ. ಟಾಟಾ ಟಿಯಾಗೋ EV ಮೊನ್ನೆ ತಗೊಂಡಿದೆ. ಸೊ ಇಂದೀಗ ಒಂದು ಫಸ್ಟ್ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೆ ಬ್ಯಾಂಗ್ಳೂರಿಂಗು. ಪುತ್ತೂರಲ್ಲಿ ಮನೇಲಿ ನಾನು ಫುಲ್ ಚಾರ್ಜ್ 100% ಮಾಡಿದ್ದೆ. ಹಾಗೆ 190 ಕಿಲೋಮೀಟರ್ಸ್ ಸಮಥಿಂಗ್ 220 ಕಿಲೋಮೀಟರ್ಸ್ ತೋರಿಸ್ತಾ ಇದ್ದೀವಿ ವಿದೌಟ್ AC. ಬಟ್ ಈಗ ನಾವು ಸಕಲೇಶ್ಪುರ ಬಾಣಪೇಟೆಗೆ ರೀಚ್ ಆಯಿತು. ಈಗ ನೋಡ್ತಾ ಇದ್ದೀರ ಒಂದು 35% ಚಾರ್ಜ್ ಇದ್ದು ವಿದೌಟ್ AC ಬಂದದ್ದು. AC ಆನ್ ಮಾಡಿದ್ದೆ ಇಲ್ಲಿ. ಅರೌಂಡ್ ಈಗ 100 ಕಿಲೋಮೀಟರ್ಸ್ ಇದು ಇಲ್ಲಿಗೆ ಆದ. ಇನ್ನೀಗ ನೆಕ್ಸ್ಟ್ ನಮಗೆ 50 ಸಮಥಿಂಗ್ ನಮಗೆ ತೋರಿಸ್ತಾ ಇದ್ದು ಕಿಲೋಮೀಟರ್ಸ್ ರೇಂಜ್. ಅದರಲ್ಲಿ ಈಗ ಇನ್ನೊಂದು 11 ಕಿಲೋಮೀಟರ್ ಒಂದು ನೆಕ್ಸ್ಟ್ ಚಾರ್ಜಿಂಗ್ ಸ್ಟೇಷನ್ ಇದ್ದು. ಕಾರಿಗೂ ಚಾರ್ಜ್ ಆಯಿತು, ಇಂಗಳ ಹೋಟೆಲ್ಗೆ ಚಾರ್ಜ್ ಆಯಿತು. ಸೊ ಹಾಗಾಗಿ ಚಾರ್ಜಿಂಗ್ ಮಾಡಿದ್ದು, ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಬೆಂಗಳೂರಿಗೆ ರೈಡ್ ಕಂಟಿನ್ಯೂ ಮಾಡುವ ಹಾಗೆ ಪ್ಲಾನ್ ಮಾಡಿದ್ವಿ. ಲಾಂಗ್ ಡ್ರೈವ್ ಹೆಂಗೆ ಆಯ್ತು ಒಂದು ನೋಡಲೇಬೇಕಾದ್ರೆ ಇದೊಂದು ಟೆಸ್ಟ್ ಡ್ರೈವ್ ಒಂದು ಇದರಲ್ಲಿ ಈಗ ಬ್ಯಾಂಗ್ಳೂರಿಗೆ ಹೇಳ್ತೀನಿ. ಆಲ್ರೆಡಿ ಈಗ ನಾವು 100 ಕಿಲೋಮೀಟರ್ಸ್ನಷ್ಟು ಡ್ರೈವ್ ಮಾಡಿ ಬಂದು, ಇನ್ನೀಗ ನೆಕ್ಸ್ಟ್ 35%ನಷ್ಟು ಬ್ಯಾಟ್ರಿ ಚಾರ್ಜ್ ಇದ್ದು. ಟಿಯಾಗೋದ ಪ್ರಕಾರ ಇನ್ನು 50 ಕಿಲೋಮೀಟರ್ಸ್ನಷ್ಟು ರೇಂಜ್ ತೋರಿಸುತ್ತಾ ಇದ್ದು. ನಮಗೆ ಆ್ಯಕ್ಚುಲಿ 50 ಕಿಲೋಮೀಟರ್ಸ್ ರೇಂಜ್ ಹೇಳಿದರೆ ಈಗ 35%ಅಲ್ಲಿ ನಮಗೆ ಇನ್ನೊಂದು 15%ನಷ್ಟು ನಮಗೆ ರಿಸರ್ವ್ ಒಳ್ಳೆ ಮಡಿಗೆಬೇಕಾಗುತ್ತೆ. 15 ಅಲ್ಲ, ಒಂದು 20%ನಷ್ಟು. ಸೊ ಅರೌಂಡ್ ನಮಗಿನ್ನು ಮ್ಯಾಕ್ಸಿಮಮ್ ಒಂದು 35 ಕಿಲೋಮೀಟರ್ಸ್ನಷ್ಟು ಹೋಪಲ್ಲಿ ಹಿಡಿಗೋಳಿ. ಒಂದು ಹೋಪ್ ಗೊತ್ತಿಲ್ಲ ಎಷ್ಟು ಹೋಪಲ್ಲಿ ಹಿಡಿಗೋಳಿ. ಬಟ್ ಇಂದೀಗ ರಿಸ್ಕ್ ತಗೊಂಡ್ರಿಲ್ಲ ಅಂತ ಹೇಳಿದರೆ ನಡುವೆಲ್ಲಿ ಬಾಕಿ ಆದರೆ ಈಗ ನಮಗೆ ರೋಡ್ ಸೈಡ್ ಅಸಿಸ್ಟೆಂಟ್ ಬಪ್ಪಲ್ಲಿ ಹೇಳಿ ನಾವು ಚಾರ್ಜಿಂಗ್ ಮಾಡಿದ್ವಿ. ಸೊ ಅದೆಲ್ಲ ತುಂಬ ರಿಸ್ಕ್. ಸೊ ನೆಕ್ಸ್ಟ್ ಈಗ ಇನ್ನು ನಮಗೆ ಫಸ್ಟ್ ಸಿಕ್ಕಿದ್ದು 11 ಕಿಲೋಮೀಟ್ರಲ್ಲಿ ಇನ್ನೊಂದು ನೆಕ್ಸ್ಟ್ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ ಇದು. ಸೊ ಅಲ್ಲಿ ಹೋಟೆಲ್ ಇದ್ದು ಅಲ್ಲಿ ಕಾರಿನಿದೆ ನಮಗೆ ಚಾರ್ಜ್ ಮಾಡೋದು, ಮತ್ತು ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಒಂದು ಡ್ರೈವ್ನ ಕಂಟಿನ್ಯೂ ಮಾಡ್ತೀವಿ. ಗಣಹೋಮದ ಪ್ರಸಾದ ಕಟ್ಟಿದ್ವಿ. ಗಣಹೋಮದ ಪ್ರಸಾದ ಅಲ್ಲ, ಆ್ಯಕ್ಚುಲಿ ಅದು ಚಾಂಪೂರ್ನವರದ್ದು ಕಾರ್ ಏರ್ ಫ್ರೆಶ್ನರ್ ಅದು ಅದರ ಕವರ್ ಇದನ್ನು ನೋಡುವಾಗ ಗಣಹೋಮ ಮಾಡಿ ಪ್ರಸಾದ ಕಟ್ಟಿದಾಗ ಇದು. ಸಕಲೇಶ್ಪುರಲ್ಲಿ ವೆದರ್ ಭಾರಿ ಚಳಿ ಇತ್ತು. ಯಾರ ಇಳಿಯುವಾಗ ವಿದೌಟ್ ಕ್ಯಾಪ್ ನಿಂಬಲೇ ಇಡ್ತಿಲ್ಲ, ಅದರದೇ ಹೆಂಗ ನಿಂದಿಗೆ ವಿಡಿಯೋ ಮಾಡಿದ್ದು. ಬಟ್ ಈಗ ನಿಮಗೆ ಇಲ್ಲಿ ನೋಡ್ಲಿಕ್ಕೂ ಸೊ ಡಿಫಾಗರ್ ಆನ್ ಮಾಡಿದ್ದರೂ ಕೂಡ ವಿಂಡ್ಶೀಲ್ಡ್ ಕ್ಲಿಯರಾಗಿ ವಿಸಿಬಲ್ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ವೆದರ್ ಕೋಲ್ಡ್ ಇದ್ದು. ಜೋರು ಅಶ್ವ ಹೋಗ್ತೈತೆ. ಈಗ 4 ಗಂಟೆಗೆ 4 ಕಾಲಕ್ಕೆ ಹಿಂಗೆ ಪುತ್ತೂರಿಂದ ಹೊರಟದು. ಪುತ್ತೂರಿಂದ ಹೊರಟೋಗಡೆ ಒಂದು ಟೀ ಅಂತಾರೆ ಕುಡಿಯೋಕೆ ಕೊಡೋಕೆ ಇಷ್ಟ ಆಯ್ತಿಲ್ಲ. ಅಲ್ಲಿಂದ ಗುಂಡಿಯವರೆಗೆ ಬಂದೆ. ಗುಂಡಿಯಲ್ಲಿ ಒಂದು ಲೈಟಾಗಿ ಒಂದು ಟೀ ಕುಡಿದು ಅಲ್ಲಿಂದ ಹೊರಟದು. ಈಗ ಸಕಲೇಶ್ಪುರಕ್ಕೆ ರೀಚ್ ಆಯಿತು. ಸೊ ಇಂದ್ರನ ಜರ್ನಿ ಹೆಂಗೆ ಆಗುತ್ತೆ ಹೇಳಿ ಈ ಟಾಟಾ ಟಿಯಾಗೋ EV ಒಟ್ಟಿಗೆ ನಾವು ನೋಡಬೇಕು. ಫಸ್ಟ್ ಒಂದು EV ಕಾರ್ ಓಡಿಸೋ ಒಂದು ಎಕ್ಸ್ಪೀರಿಯನ್ಸು. ಮೊದಲು ಯಾವುದೇ EV ಕಾರ್ ಓಡಿಸಿದ್ದಿಲ್ಲ, ಫಸ್ಟ್ ಟೈಮ್ ಒಂದು ಹೋಗ್ತಿದ್ವಿ. ಹೆಂಗೆ ಆಗುತ್ತೆ ಚಾರ್ಜಿಂಗ್ ಸ್ಟೇಷನ್ ಎಲ್ಲೆಲ್ಲ ಇದು ನೋಡಿದೆ ನನಗೆ ಗೊತ್ತಿಲ್ಲ, ಅದರ ನೋಡ್ತಾ ಇದ್ದೆ. ಸೊ ಇಂದು ಈ ಎಕ್ಸ್ಪೀರಿಯನ್ಸ್ ಮಾಡಿ ಟಿಯಾಗೋ EVಲಿ ನಿಮಗೆ ಎಷ್ಟು ದೂರ ಜರ್ನಿ ಹೋಗ್ಬೇಕು, ಸೊ ಹೇಗೆ ಚಾರ್ಜಿಂಗ್ ಮಾಡ್ಲಿಕ್ಕು, ಚಾರ್ಜಿಂಗ್ ಕಾಸ್ಟ್ ಎಷ್ಟು, ಮತ್ತು ನಿಮಗೆ ಎಷ್ಟು ಸೇವಿಂಗ್ಸ್ ಮಾಡ್ಲಿಕ್ಕೆ, ಯಾವುದು ಫ್ಯೂಯಲ್ ಎಕಾನಮಿ ಬೆಟ್ರ ಅಥವಾ EV ಕಾರ್ ಓಡಿಸೋದು ಬೆಟ್ರ ಅಂತ ಹೇಳಿದ್ರೆ ನಮಗೆ ಈ ಜರ್ನಿಲಿ ನಮಗೆ ಒಂದು ಐಡಿಯಾ ಸಿಗ್ತದೆ. ಓಕೆ, ನಮ್ಮ ಚಾರ್ಜಿಂಗ್ ಸ್ಟೇಷನ್ ರೀಚ್ ಆಯಿತು. ಶಿವಸೂರ್ಯ ಹೋಟೆಲ್ ಇದ್ದಿಲ್ಲಿ, ಇಲ್ಲಿ EV ಚಾರ್ಜಿಂಗ್ ಇದ್ದು. ಸೊ ಇಲ್ಲಿ ಚಾರ್ಜ್ ಹಾಕಿ ಹೋಟೆಲ್ ಓಪನ್ ಆಗಿದೆ ಇಲ್ಲ ಅಂತಲ್ಲ, ಹೋಟೆಲ್ ಓಪನ್ ಆಗಿಲ್ಲ ಮೋಸ್ಟ್ಲಿ 7 ಗಂಟೆ ಎಂತ ಅದರದ್ದು ಆಲ್ರೆಡಿ ಒಂದು ಕಾರ್ ಚಾರ್ಜಿಂಗ್ ಇಲ್ಲಿ ಇದ್ದು. ಸೊ ಇನ್ನೊಂದು ಗನ್ ಇದ್ದ ಗೊತ್ತಿಲ್ಲ ಚಾರ್ಜಿಂಗ್ ಇದ್ದರೆ ಇನ್ನೊಂದು ಉಂಟು ಇದ್ದ ಉಂಟು ಈಚದ ಗನ್ ಅಲ್ಲ ಅದು. ಉಂಟು ಇನ್ನೊಂದು ಗನ್ ಇದ್ದು. ಸೊ ಅದರ ಚಾರ್ಜಿಂಗ್ ಮಾಡಿ ಇದಾಗ ಪಂಚ್ ಬಂದದಲ್ಲ. ಇದು K21. ಇದು ನಮ್ಮ ಇವರು ಚೇತನ್ ಮಾರೆ ವಿಡಿಯೋಗ್ರಾಫರ್. ಹೌದಾ? ಮಾತಾಡುವಾಗ ಎಲ್ಲಿದ್ದಾರೆ ಅವರು? ಒಳಗಿದ್ದಾರಂತ ಹೋಟ್ಲಲ್ಲಿ, ಬೆಂಗಳೂರಿಗೆ ವರ್ಕಿಗೆ ಹೋಗೋದಾಗಿರ್ಬೋದು.
ರಿವರ್ಸ್ ಕ್ಯಾಮರಾ ಹೇಗೆ ನಿನ್ನ ಐಫೋನಿಗಿಂತ ಕ್ಲಾರಿಟಿ ಉಂಟಂತ? ಕ್ಲೀನ್ ಉಂಟಲ್ಲ? ಓಕೆ, ಚಾರ್ಜಿಗೆ ಹಾಕುವ. ಮತ್ತೆ ತಿಂಡಿ ತಿನ್ನುವ. ಓಕೆ, ಮತ್ತೆ ಹೋಗುವ. ಚಾರ್ಜಿಗೆ ಇಟ್ಟಿದ್ದಾರೆ, ವೇಟ್ ಮಾಡ್ತಾ ಇದ್ದೀವಿ. ಹೌದು, ಇಲ್ಲ ಒಂದು ಹಾಕಿದ್ದಾರೆ, ಇನ್ನೊಂದು ವರ್ಕಿಂಗ್ ಇಲ್ಲ. ನಾನು ವೇಟ್ ಮಾಡ್ತಾ ಇದ್ದೇನೆ. ಹ್ಯಾರಿಯರ್ ಬಟ್ ಇದು ನಾಟ್ ವರ್ಕಿಂಗ್ ಆದರೆ ನಮಗೆ ಈ ಟೈಮಲ್ಲಿ ಫುಡ್ ಮಾಡೋ ಟೈಮಲ್ಲಿ ಚಾರ್ಜ್ ಆಗಲಿಲ್ಲ ಅಂತ ಹೇಳಿದರೆ ನಮಗೆ ಟೈಮ್ ವೇಸ್ಟ್ ಆಗ್ತದೆ. ಸೊ ಅದನ್ನು ನೋಡಿಕೊಳ್ಬೇಕು. ಈ 3 ಗಾಡಿ ಸಹ ಬಂತು. ಬಟ್ ಆ್ಯಕ್ಚುಲಿ ಇನ್ನೊಂದು ಗಾಡಿ ಸಹ ಬಂತು, ಅವರು ಸಹ ಚಾರ್ಜಿಗೆ ವೇಟ್ ಮಾಡ್ತಿದ್ದಾರೆ. ಈಗ 3 ಗಾಡಿ ವೇಟಿಂಗಲ್ಲಿ ಉಂಟು. ಟಾಟಾ ಎಲ್ಲ 3 ಸಹ ಟಾಟಾವೇ. ಸೇಮ್ ಫ್ಯಾಮಿಲಿಯ ಗಾಡಿ, ಸೇಮ್ ಫ್ಯಾಮಿಲಿಯ ಕಾರು, ಸೇಮ್ ಚಾರ್ಜರ್ಗೆ ವೇಟಿಂಗ್. 20 rupees 20 rupees. ಅಲ್ಲ ಅಲ್ಲ, ಅದು ಕಿಲೋವ್ಯಾಟ್ ಅಲ್ಲ. ಹೊಟ್ಲಿಗಿಲ್ಲಲ್ಲ. ಬಂದ ಚಾರ್ಜ್ ಗನ್ ಕನೆಕ್ಟೆಡ್. ಕನೆಕ್ಟೆಡ್ ಅಂತ ಬಂತು. ಫುಲ್ ಆಗ್ತಾ ಉಂಟು ಚಾರ್ಜ್. ಸ್ಟಾರ್ಟ್ ಚಾರ್ಜಿಂಗ್ ಅಂತ ಬರಲಿಲ್ಲ. ಓಕೆ ಓಕೆ, ನಾನು ಮಂಗಳೂರಿನೆಲ್ಲ ತಗೊಂಡು ಹಾಗೆ ನಾನಲ್ಲಿ ಪುತ್ತೂರಲ್ಲಿ ಮಾಡಿದ್ದೆ. ನಮ್ಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋಗಿ ಇದು ಬಂದಾಗ ಚೆಕ್ ಮಾಡಿದ್ವಿ. ಇನ್ನೊಂದು ಇತ್ತು, ಇನ್ನೊಂದು ಚಾರ್ಜಿಂಗ್ ಉಂಟು. ಇಲ್ಲಿಂದ ಸಕಲೇಶ್ಪುರದಲ್ಲಿ ಸ್ಟಾರ್ಟ್ ಆಗುವಾಗ ಆನೆಮಾಲ್ ಹತ್ರ ಒಂದು ಚಾರ್ಜಿಂಗ್ ಉಂಟು. ಇಲ್ಲ, ಫಾಸ್ಟ್ ಚಾರ್ಜರ್ ಅದು. ಹೌದು, ಘಾಟ್ ಸೆಕ್ಷನ್ ಬಂದು ಸಕಲೇಶ್ಪುರ ಎಂಟರ್ ಆದ ಕೂಡಲೇ ಒಂದು ಹೋಟ್ಲ್ ಇದೆಯಲ್ಲ, ಎಂಥದ್ದು ಆನೆಮಾಲ್, ಸುರಭಿಯ ಅಲ್ಲಿ ಒಂದು ಚಾರ್ಜರ್ ಉಂಟು. ನಾವು ಅಲ್ಲಿ ಬೇಡ ಅಂತೇಳಿ ಇಲ್ಲಿಗೆ ಬಂದದ್ದು. ಅಲ್ಲಿ ಅಷ್ಟು ಬೇಗ ಬೇಡ ಚಾರ್ಜಿಂಗ್ ಅಂತೇಳಿ. ಆಗ ನಮಗೆ ಎಷ್ಟು 40% ಅಲ್ಲಿ ಕಂಟೆಂಟ್ ಸಿಗುದಿಲ್ಲ. ನಮ್ಮಿಂದ ಮುಂದೊಬ್ರು ಬರ್ತಾ ಇದ್ರ, ನಾವು ಅಂದ್ಕೊಂಡ್ವಿ ಅವರಿಗೆ ಹಾಕ್ತಾ ಇದ್ರೆ ಮೊಬೈಲ್ ಚಾರ್ಜಿಗೆ ಇಡಿ ಅಣ್ಣ. ಮೊಬೈಲಲ್ಲಿ ಸಹ ಚಾರ್ಜ್ ಇಲ್ಲ, ಕಾರಲ್ಲಿ ಸಹ ಚಾರ್ಜ್ ಇಲ್ಲ. ಹೊಟ್ಟೆಯಲ್ಲಿ ಚಾರ್ಜ್ ಇಲ್ಲ, ಹೊಟ್ಟೆಯಲ್ಲಿ ಚಾರ್ಜ್ ಇಲ್ಲ, ಮೊಬೈಲಲ್ಲಿ ಇಲ್ಲ, ಕಾರಲ್ಲಿ ಇಲ್ಲ. ಹಾಗೆ ಈಗ ಇವರ ಕಾರ್ ಆದ ಕೂಡಲೇ ನಾವು ಚಾರ್ಜಿಗೆ ಹೋಗ್ತೀವಿ. ಫಸ್ಟ್ ಟೈಮಾ ಸಿಕ್ಕಿದ್ದು? ಫಸ್ಟ್ ಟೈಮ್ ಅಲ್ಲ, ಅದು ಎಂಥದ್ದು ಆ್ಯಪ್ ಇದಾಗ್ತಾ ಉಂಟು. ಇಷ್ಟೊತ್ತಾಗಿ ಇನಿಷಿಯೇಟೆಡ್ ಆಯಿತು, ಬಟ್ ಚಾರ್ಜ್ ಆಗ್ತಾ ಇಲ್ಲ ಮಾತ್ರ. ಈಗ ಬಾಕಿ ಇದೆ. ತಗೊಂಡಿತ್ತು ನೋಡಿ, ಬರ್ತಾ ಇದೆ. ಅದೆಂಥದ್ದು ಆ್ಯಪಲ್ಲಿ ಪ್ರಾಬ್ಲಮ್ ಉಂಟು. ಇನ್ನೊಂದು ಗಾಡಿ ಬಂತು ಕಿರಣ ಚಾರ್ಜಿಗೆ. ಒಂದೇ ಇದಿದೆ, ಒಳ್ಳೆ ಇದು ಮುಂದೆ ಮುಂದೆ ಇಲ್ಲ ಇಲ್ಲ ವರ್ಕ್ ಆಗೋದಿಲ್ಲ ಆಲ್ರೆಡಿ. ಕೋವಿಡ್ ಅಂತ ಹೇಳಿದ್ರೆ ಅದು ವರ್ಕಿಂಗ್ ಉಂಟು ಮಾರಿ ಚಾರ್ಜಿಂಗ್. ಸುಮ್ಮನೆ ನಾನು ಇಷ್ಟೊತ್ತು ಅವರ ಕಾರ್ ಚಾರ್ಜ್ ಆಗಲಿಕ್ಕೆ ವೇಟ್ ಮಾಡಿ, ಇವರು ನಾವೆಲ್ಲ ವೇಟ್ ಮಾಡುದು. ಆಯ್ತು, ಅವ್ರದ್ದು ಒಳ್ಳೆ ಪರಿಚಯ ಆಯ್ತಲ್ಲ, ಬೇರೆ ಅಂತ ಇಲ್ಲ. ಮಾತಾಡಿದಕ್ಕೊಂದವರು ಪರಿಚಯ ಆಯ್ತು. ಬಿಸ್ನೆಸ್ ಆದ್ರೆ ಆಗ್ಬೋದು ಹಾಗೆ. ಏನ್ರಿ ನಾಟ್ ವರ್ಕಿಂಗ್ ಅಂತೆಲ್ಲ ಹಾಕಿ ಅದನ್ನೊಂದು ತೆಗ್ಸಿರಿ, ಅದನ್ನೊಂದು ತೆಗ್ಸಿರಿ ಆಯ್ತಾ. ಅಲ್ಲ, ಅದನ್ನ ರೈಟ್ ಮಾರ್ಕ್ ಹಾಕಿಲ್ಲ. ಶಿವಸೂರ್ಯ ಹೋಟೆಲ್ ಹತ್ರ ಚಾರ್ಜರ್ 2 ವರ್ಕಿಂಗ್ ಇದೆ, ಬಟ್ ಆ ಮಾರ್ಕ್ ನೋಡಿ ಯಾರು ಸಹ ಚಾರ್ಜರ್ ಹಾಕದೇ ಹೋಗ್ಬೇಡಿ ಅಷ್ಟೇ. ನಾವು ಆಲ್ರೆಡಿ ಒಂದು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೇವೆ. ನನ್ನ ಕಾರ್ ಚಾರ್ಜ್ ಆಗ್ತಾ ಇದೆ, ಅವರ ಕಾರ್ ಚಾರ್ಜಿಗೆ ವೇಟ್ ಮಾಡ್ತಾ ಇದ್ವಿ ಪಾಪ.
ಈಗ ನೋಡ್ಬೇಕಾದ್ರೆ ಸೆಕ್ಯೂರಿಟಿ ಬಂದು ಈಗ ವರ್ಕಿಂಗ್ ಇದೆ, ನಾವು ಆಗ್ಬೋದು. ಹಾಗೆ ಹೋಗ್ಬೋದಿತ್ತು ನಿಮಗೆ. ಅರ್ಧ ನಾವು ಹಾಸನ ಮೇಲೆ ಹೌದು. ಆಫೀಸಿಗೆ ಹೋಗ್ಬೇಕಿತ್ತು. ಹಾಗೆ ಚಾರ್ಜಿಂಗ್ ಇಟ್ಟು ಈಗ ಹೇಗೆ ಕಾಯುದು ಗಮ್ಮತ್ತುಂಟ ತೆಗಿತಿ ಅಂದು ಈಗ ಎಂತ ನಾನು ಈಗ ನೆಕ್ಸ್ಟ್ ಅದೇ ಸಫಾರಿ ಇಲ್ಲ ಹ್ಯಾರಿಯರ್ ಇವಿ ತೆಗಿಯೋದು ಅಂತೇಳಿ ಈಗ ಸೀದಾ ತೆಗಿಬೋದು. Actually, ಮತ್ತೆ ಇವರು ಇಲ್ಲಿ ಮಾಡಿದ ಮರ್ಲಿಗೆ ಉಂಟಲ್ಲ ಆಗ್ಲೇ ಚಾರ್ಜ್ ಆಗಿತ್ತು ಈಗ ನಾಟ್ ವರ್ಕಿಂಗ್ ಅಂತೇಳಿ ಮಾರ್ಕ್ ಮಾಡಿತ್ತು. ಚಾರ್ಜ್ ಕನೆಕ್ಟ್ ಆಗ್ತದೆ ಅಂತೇಳಿ ಕನೆಕ್ಟ್ ಆಗಲಿಲ್ಲ. ಈಗ ಸೆಕ್ಯೂರಿಟಿ ಬಂದು ಹೇಳಿದ ಮೇಲೆ ಮರ್ಯಾದೆ ಹೋದಾಗೈತು. ಅವರು ಪಾಪ 1 ಗಂಟೆ ವೆಯ್ಟ್ ಮಾಡಿದ್ರು ನಮಗೆ ಬೇಕಾಗಿ. ನಮ್ಮದು ಸಹ ಚಾರ್ಜ್ ಆಗಲಿಲ್ಲ. ಪರಿಚಯ ಒಂದಾಯ್ತು, ಚಂದಾಯಿತು. ಆಯ್ತು. ಈಗ ಸೀದಾ ಬೆಂಗಳೂರಿಗೆ ಹೋಗಿ ಇವತ್ತು ಟಾಟಾ ಶೋರೂಮ್ಗೆ ಹೋಗಿ ಅದನ್ನು ಪ್ರೈಸ್ ಕೇಳಿ ಅವರ ಪ್ರೈಸ್ ಕೇಳಿ ಒಂದು ಬುಕ್ ಮಾಡೋದು. ಹ್ಯಾರಿಯರ್ ಬುಕ್ ಮಾಡೋದಾ ನೋಡುವ. ಈಗ ಊರಿಗೆ ಬರುವಾಗ ಮಿತ್ತನ ಕೈಯಲ್ಲಿ ಒಂದು ಹ್ಯಾರಿಯರ್ ಇರ್ತದೆ ಈಗ ನೆಕ್ಸ್ಟ್ ವೀಕ್. ಎಸ್. ಈಗ ಸಕಲೇಶ್ಪುರಲ್ಲಿ ಚಾರ್ಜ್ ಮಾಡಿದ್ದು ಫುಲ್ ಚಾರ್ಜ್ 100% ಆಯಿತು ಸ್ಟಾರ್ಟಿಂಗ್ಲಿ ಫಾಸ್ಟ್ ಚಾರ್ಜಲ್ಲಿ. ಸೊ ಆ್ಯಕ್ಚುಲಿ ಫುಲ್ ಚಾರ್ಜ್ ಮಾಡಿದರೆ 220-230 ಕಿಲೋಮೀಟರ್ಸ್ ಹೇಳಿ ರೇಂಜ್ ತೋರಿಸಿತ್ತು. ಬಟ್ ಈಗ ಫುಲ್ ಚಾರ್ಜ್ ಆದ ಮೇಲೆ 150 ಕಿಲೋಮೀಟರ್ ತೋರಿಸುತ್ತಾ ಇತ್ತು. ಸೊ ಎಂಥ ಬಗ್ಗ ಅಂತ ಹೇಳಿ ಗೊತ್ತಿಲ್ಲ, ಎಂಥದೋ ಸಮ್ ಸಿಸ್ಟಮ್ ಇಶ್ಯೂ ಅಂತ ಹೇಳಿ ಗೊತ್ತಿಲ್ಲ. ಬಟ್ 137 ಈಗ ತೋರಿಸುತ್ತಾ ಇದ್ದು ವಿತ್ AC. ಯಾವಾಗಲೂ ನಾವು ಮನೇಲಿ ಚಾರ್ಜ್ ಮಾಡಿದ್ದೊಳ್ಳೆ ಆದರೆ ನನಗೆ 220-230 ಆ ರೇಂಜ್ ತೋರಿಸ್ತಾ ಇತ್ತು. ಬಟ್ ರಿಯಲ್ ವರ್ಲ್ಡ್ 230 ಸಿಕ್ಕುತ್ತಿಲ್ಲ. ಸೊ 180 ಅಂತೂ ಪಕ್ಕ ಸಿಕ್ಕುದು. ಬಟ್ ಈಗ ನನಗೆ 137 ತೋರಿಸುತ್ತಾ ಇತ್ತು. ಸೊ ಎಂತ ಕೇಳಿ ಗೊತ್ತಿಲ್ಲ. ನೋಡುವ, ಇನ್ನೀಗ ನಮಗೆ 170 ಕಿಲೋಮೀಟರ್ ಸಮಥಿಂಗ್ ಇತ್ತು ಬ್ಯಾಂಗ್ಳೂರಿಗೆ. 137 ಹೇಳಿ ರೇಂಜ್ ತೋರಿಸುತ್ತಾ ಇತ್ತು. ಇನ್ನೀಗ ಒಂದು 100 ಕಿಲೋಮೀಟರ್ ಹೋಗಿ ಮತ್ತೆ ಒಂದು 1 hour ಸ್ಪೆಂಡ್ ಮಾಡಬೇಕು ಚಾರ್ಜ್ ಮಾಡಲಿ. ಸೊ ಈಗ ಆಲ್ರೆಡಿ ಟೈಮ್ ಒಂದು 9 ಗಂಟೆ ಆಯಿತು. 1 hour ಹೇಳಿದರೆ ನಮಗೆ ರಜಾ ಟೈಮ್ ಎಕ್ಸ್ಟ್ರಾ ಬೇಕಾಯ್ತು ಬ್ಯಾಂಗ್ಳೂರಿಗೆ ಹೋಗಲೆ. ನೋಡುವ ನಮ್ಮ ಜರ್ನಿ ಹೆಂಗಾಗುತ್ತೋಳಿ, ನೆಕ್ಸ್ಟ್ ಈಗ ಎಲ್ಲಿ ಚಾರ್ಜರ್ ಸಿಕ್ಕುತ್ತು ಅಂತ ಹೇಳಿ. ಈಗ ಬ್ಯಾಕ್ ನಾವು ಈಗ ಸಕಲೇಶ್ಪುರಲ್ಲಿ ಚಾರ್ಜ್ ಮಾಡಿದಲ್ಲಿ ಚಾರ್ಜರ್ ಇಶ್ಯೂ, ಆ್ಯಕ್ಚುಲಿ ಇಶ್ಯೂ ಅಲ್ಲ, ಕರೆಕ್ಟ್ ಇದ್ದಿದ್ದು. ಅವಲ್ಲಿ ಎಂತ ಮಾಡಿದ್ದು ಅಂದರೆ ಮಾರ್ಕ್ ಮಾಡಿದ್ದು ನಾಟ್ ವರ್ಕಿಂಗ್ ವರ್ಕೆಡ್ ಹಾಕಿ ಅದಕ್ಕೆ ಒಂದು X ಮಾರ್ಕ್ ಹಾಕಿದ್ದು. ಸೊ ಆಗ ಕರೆಕ್ಟ್ ಮಾಡಿ ಅಪ್ಪಾಗ ಚಾರ್ಜಿಂಗ್ ಹೇಳಿ ಬೈಂದಿಲ್ಲ, ಅದು ಸಮ್ ಎರರ್ ತೋರಿಸಿತ್ತು. ಸೊ ಹಂಗೆ ವೇಟ್ ಮಾಡಿದೆ. ಒಟ್ಟಿಗೆ ಇನ್ನೊಂದು ಗಾಡಿ ಇದ್ದಿತ್ತು. ಸೊ ಅವನು ವೇಟ್ ಮಾಡ್ತಿತ್ತು. ಸೊ ಸುಮ್ಮನೆ ಒಂದು ವಾಪಸ್ ಟ್ರೈ ಮಾಡಿ ನೋಡಿ ಅಪ್ಪಾಗ ಅದು ಚಾರ್ಜಿಂಗ್ ಹೇಳಿ ತಗೊಂಡು. ಸೊ ಅಷ್ಟೊತ್ತು ಒಂದು 1/2 hour ಟೈಮ್ ಸುಮ್ಮನೆ ವೇಸ್ಟ್ ಆಗ್ತದೆ. ಹಂಗೆ ಇನ್ನೀಗ ನೆಕ್ಸ್ಟ್ ಚಾರ್ಜರ್ ಸ್ಟೇಷನ್ ಹೆಂಗಿದ್ದು ಗೊತ್ತಿಲ್ಲ, ಎಲ್ಲಿ ಚಾರ್ಜರ್ ಇದ್ದು ಗೊತ್ತಿಲ್ಲ. ಆಲ್ರೆಡಿ ಸುಮಾರು ಆ್ಯಪ್ಸ್ಗೆ ಇನ್ಸ್ಟಾಲ್ ಮಾಡಿದ್ದು. ನೆಕ್ಸ್ಟ್ ಫಾಸ್ಟ್ ಚಾರ್ಜರ್ ಇಲ್ಲಿದ್ದು ನೋಡಿ ಚಾರ್ಜ್ ಮಾಡಿ ಬೈಕ್ ಬಾವಯ್ಯ ಹೋಗಿ ಈಗ ಕಾರ್ ಬಾವಯ್ಯ, ಬ್ಯಾಟ್ರಿ ಬಾವಯ್ಯ, ಬಿಜಿಲಿ ಬಾವ. ಎಸ್ ಕರೆಕ್ಟ್, ಅದು ಬಿಜಿಲಿ ಬಾವಯ್ಯ. ಇದೀಗ ಡ್ರೈವ್ ಹೆಂಗೆ ಈಗ ಆಕ್ಚುಲಿ ಯಾವುದೇ ಉದ್ದೇಶ ಇಟ್ಟುಕೊಂಡು ಹೋಗ್ತಾ ಇರ್ಬೋದಲ್ಲ. ಸುಮ್ಮನೆ ಒಂದು EV ಕಾರ್ ಹೆಂಗೆ ವರ್ಕ್ ಹೆಂಗೆ ಲಾಂಗ್ ಡ್ರೈವ್ ಹೋಪಲೆ ಎಷ್ಟು ಖರ್ಚಾಯ್ತು, ಮತ್ತೆ ಎಷ್ಟು ಟೈಮ್ ಬೇಕಾಯ್ತು, ಮತ್ತೆ ಪೆಟ್ರೋಲಿಂಗ್ ಇದಕ್ಕೂ ಎಷ್ಟು ಒಂದು ವ್ಯತ್ಯಾಸ ಬಂತು. ಖರ್ಚಿಂಗ್ ಅದಕ್ಕೂ ಟೈಮ್ ಸೇವಿಂಗ್ ಅದಕ್ಕೂ ಆಬ್ವಿಯಸ್ಲಿ ಟೈಮ್ ಸೇವಿಂಗ್ ಅಂತೂ ಪೆಟ್ರೋಲ್ಲೇ ಜಾಸ್ತಿ. ಬಟ್ ನಮಗೆ ಖರ್ಚು ನೋಡಿದ್ರೆ EVಲಿ ಮೋಸ್ಟ್ಲಿ ನಮಗೆ ತುಂಬ ಕಮ್ಮಿ ಖರ್ಚಲ್ಲಿ ಬೆಂಗಳೂರಿಗೆ ಹೋಗಿ ಬಪ್ಪಲಕ್ಕೋಡಿ ಅನಿಸುತ್ತೆ. ಈಗ ಫುಲ್ ಚಾರ್ಜ್ ಮಾಡಿದಲ್ಲಿ ನನಗೆ 400 rupees ಆದಷ್ಟೇ ಫುಲ್ ಚಾರ್ಜಿಗೆ. ಸೊ ನಾನು ಆಲ್ರೆಡಿ 100 ಕಿಲೋಮೀಟರ್ ಬಂದೆ. ಈಗ ನಮಗೆ 170-180 ಕಿಲೋಮೀಟರ್ಸ್ ಅಷ್ಟು ನಮಗೆ ಬ್ಯಾಂಗ್ಳೂರಿಗೆ ಹೋಗಲಿದ್ದು. ಸೊ ಇನ್ನೀಗ ಮೋಸ್ಟ್ಲಿ 2 ಸರ್ತಿ ಚಾರ್ಜ್ ಮಾಡೋಕ್ಕಾಗಿ ಬರ್ತದೆ, ನೋಡುವ.
ಚಾರ್ಜ್ ಮಾಡಿ 100% ಮಾಡಿ ಬಂದದ್ದು. ಈಗ ನಾವು ಯಡಿಯೂರಿನ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದೆ. 3 ಚಾರ್ಜರ್ ಪಾಯಿಂಟ್ ನೋಡಿದೆ. 3ರಲ್ಲಿದೆ ಪವರ್ ಸಪ್ಲೈ ಇಲ್ಲೇ, ಅಥವಾ 2ರಲ್ಲಿ ಒಂದು ಸ್ಟಾರ್ಟಿಂಗ್ ಇತ್ತಿದ್ದು, ಸ್ಟಾರ್ಟಿಂಗ್ ವರ್ಕಿಂಗ್ ಇಲ್ಲೇ. ಇನ್ನೀಗ ನಮಗೆ ಕಾರಲ್ಲಿ ಜಸ್ಟ್ 17% ಚಾರ್ಜ್ ಇಪ್ಪದು. 40 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇತ್ತು. ಬಟ್ ಇಲ್ಲಿ ಡಬ್ 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 ಬಳಿ ಎದಲ್ಲಿ ಸೌಂಡ್ ಕೇಳ್ತಾ ಇನ್ನೀಗ 17% ಇಪ್ಪದು. ಇನ್ನು ಈಗ ಒಂದು ಚಾರ್ಜರ್ ಈಗ ಹೋಟೆಲ್ ಮಯೂರ್ ಹಳ್ಳಿ ಕಾಣ್ತು ಮೋಸ್ಟ್ಲಿ, ಅಲ್ಲಿ ಒಂದು ತೋರಿಸುತ್ತಾ ಇತ್ತು. ಬಟ್ ಅಲ್ಲಿ ಹೋಗಿ ನೋಡಿ, ಇಲ್ಲೇ ಇಲ್ಲ. ಹಾಗೆ ಈಗ ಅಲ್ಲಿ ಹೋಗಿ ನೋಡಬೇಕು ಚಾರ್ಜರ್ ಅವೈಲೇಬಲ್ ಇದ್ದರೆ ಚಾರ್ಜಿಂಗ್ ಮಾಡಿಬೇಕು. ಸಪೋಸ್ ಅವೈಲೇಬಲ್ ಇಲ್ಲಿ ಆದರೆ ಇಲ್ಲಿಯೇ ನಿದ್ದೆ ಮಾಡಿ ಮಲಗೋದು ಅಷ್ಟೇ. ಇಲ್ಲಾಂದರೆ ರೋಡ್ ಸೈಡ್ ಅಸಿಸ್ಟೆಂಟ್ ಕರೆದು ಬಪ್ಪಲ್ಲಿ ಹೇಳಿ ನಾವು ನೆಕ್ಸ್ಟ್ ಎಲ್ಲಾರು ಸ್ಟೇಷನ್ಗೆ ಹೋಗಿ ಚಾರ್ಜಿಂಗ್ ಹಾಕಷ್ಟೇ. ಸೊ ವೆಯ್ಟ್ ಮಾಡ್ತಾ ಇದ್ದೇನೆ. ಸ್ಟಿಲ್ AC ಎಲ್ಲ ಆಫ್ ಮಾಡಿ, ವಿಂಡೋಸ್ ಎಲ್ಲ ಡೌನ್ ಮಾಡಿ, ಅರೌಂಡ್ 40-50 ಅದೇ ರೇಂಜಲ್ಲಿ ಹೋಗ್ತಾ ಇದ್ದೇನೆ. ಅಂತ ಕೇಳಿದರೆ ಫಾರ್ ಅ ಸೇಫ್ಟಿ, ಎಲ್ಲಿ ಬಾಕಿ ಎಪ್ಪಲ್ ಆಗಲಿ. ವೆರಿ ಟೆನ್ಷನ್ ಲೈಫ್. ಚಾರ್ಜರ್ಸ್ಗೆ ಆ್ಯಕ್ಚುಲಿ ತುಂಬ ಇತ್ತು, ಬಟ್ ಯಾವುದು ವರ್ಕಿಂಗ್ ಇಲ್ಲ. ಸೊ ವರ್ಕಿಂಗ್ ಇಲ್ಲ ಹೇಳಿ ಅದಪ್ಪ ತುಂಬ ರಿಸ್ಕ್ ಆ ಟೈಮಲ್ಲಿ. ಸೊ ಆದಷ್ಟು ಎಂತ ಹೇಳಿದರೆ ಲಾಂಗ್ ಡ್ರೈವ್ ಹೋಗುವಾಗ ಬೆಟರ್ ಪೆಟ್ರೋಲ್ ವೆಹಿಕಲ್ ಅಥವಾ EV ಕಾರ್ ತೆಕ್ಕೊಳ್ತಾ ಇರೋದೇ ಒಂದು ಅಂತ ಹೇಳಿದರೆ ಜಾಸ್ತಿ ರೇಂಜ್ ಇಪ್ಪ ತೆಕ್ಕೊಳ್ಳಿ. ಮಿನಿಮಮ್ ಒಂದು 500 ಕಿಲೋಮೀಟರ್ ಆದರೂ ಓಪನ್ ಇಪ್ಪ ಒಂದು ರೇಂಜ್ ಇಪ್ಪ ವೆಹಿಕಲ್ ತೆಕ್ಕೊಂಡ್ರೆ ಇಟ್ಸ್ ಬೆಟರ್ ಹೇಳಿ ಅನ್ಸುತ್ತಾ ಇತ್ತು. ಬಟ್ ನೋಡೋಣ, ಪೆಟ್ರೋಲ್ ರೇಟ್ ತಲೆ ಬಿಸಿ ಆಗುತ್ತೆ. ಬಟ್ ಚಾರ್ಜರ್ ಹುಡುಕುದು ಅದಕ್ಕಿಂತ ದೊಡ್ಡ ತಲೆ ಬಿಸಿ ಆಗುತ್ತೆ. ಇದು ಆ್ಯಕ್ಚುಲಿ ರಿಯಲ್ ರಿವ್ಯೂ ಎಂತ ಇಲ್ಲ. ತೆಕ್ಕೊಳ್ತಾರೆ ಮ್ಯಾಕ್ಸಿಮಮ್ ರೇಂಜ್ ಇಪ್ಪ ಅಂತ ನೋಡಿ ಕರೆಕ್ಟಾಗಿ ಹೋಗ್ತಾ ಇದ್ದು. ಅದಂತಲೇ ಎಷ್ಟು ರೇಂಜ್ ಇದ್ದು ನೋಡಿ, ಅವ್ರದ್ದು ಎಷ್ಟು ಹುಡುಕುತ್ತಾ ಇದ್ದು ಗೊತ್ತಿಲ್ಲ. ಬಟ್ ಎಂಥದೇ ಆದರದೇ ಜಾಸ್ತಿ ರೇಂಜ್ ಇಪ್ಪ ವೆಹಿಕಲ್ನ ತಗೊಂಡ್ರೆ EV ಬೆಟರ್. ಸೊ ಕಮ್ಮಿ ರೇಂಜ್ ಅರೌಂಡ್ ಒಂದು 200-250 ರೇಂಜ್ ಇಪ್ಪ ವೆಹಿಕಲ್ ಆದರೆ ನಮಗೆ ಲಾಂಗ್ ಬಪ್ಪಾಗ ಚಾರ್ಜರ್ ಸಿಕ್ಕಿದ್ದಿಲ್ಲ ಹೇಳಿ ಆದರೆ ತುಂಬ ರಿಸ್ಕ್ ಆಯಿತು. ಹುಡುಕಿ ವೆಯ್ಟ್ ಮಾಡೋಕ್ಕಾಗುತ್ತೆ. ಈಗ ಹಿಂಗೆ 16% ಇತ್ತು, 16%ಲಿ 38 ಕಿಲೋಮೀಟರ್ ತೋರಿಸ್ತಾ ಇದ್ದು. ಬಟ್ ಅದು ನೋ ಹೋಪ್ ಇಲ್ಲೇ 38 ಕಿಲೋಮೀಟರ್ ಹೋಗ್ತೋಳಿ. ಇನ್ನೀಗ ಒಂದು 2 ಕಿಲೋಮೀಟರ್ಲಿ ಒಂದು ಚಾರ್ಜರ್ ಇದ್ದು ನೋಡುವ ಸಿಕ್ಕುತ್ತಾ ಎಂತ ಆಗುತ್ತೆ. ನನ್ನ ಮೊಬೈಲಿಂದ ಪವರ್ ಬ್ಯಾಂಕ್ ಉಂಟು ಆಗ್ತದ? ಪವರ್ ಬ್ಯಾಂಕ್ ಹಾಕ್ಬೋದು, ಕೇಬಲ್ ಆಗೋದಿಲ್ಲ. ಪವರ್ ಬ್ಯಾಂಕ್ ಹಾಕಿ ಹೋಗ್ಬೋದಿತ್ತು. 16% ಚಾರ್ಜ್, 38 ಕಿಲೋಮೀಟರ್ ರೇಂಜ್. ಟೋಟಲ್ ಈಗ 152 ಕಿಲೋಮೀಟರ್ಸ್ ಬಂದಾಯ್ತು. ಬಟ್ ಒಂಚೂರು ಎಂತ ಆಯ್ತು ಒಳ್ಳೆ ಹೇಳ್ರೆ ಪಪ್ಪಾಗ ರಜಾ 100-120 ಸ್ಪೀಡಲ್ಲಿ ಬೈಂದು. ಸೊ ಹಾಗಾಗಿ ರಜಾ ಚಾರ್ಜದೇ ಖಾಲಿ ಆಯ್ತು. ಸೊ ನೋಡುವ, ಒಂದು ಹೋಪ್ ನೆಕ್ಸ್ಟ್ ಹೋಟೆಲ್ ಈಗ ಚಾರ್ಜರ್ ಸಿಕ್ಕುತ್ತೋಳಿ. ಹೋಗಿ ಇಲ್ಲಿ ನೋಡಂತೆ ಬಾರ್ ಈಗ ಊಟಕ್ಕಾಗೋದಿಲ್ಲ. ಇದು ಅವನಿಲ್ಲ ಅಂತ ಕರ್ಮ. ಮೋಸ್ಟ್ಲಿ ಇಲ್ಲಿ ಕರೆಂಟ್ ಇಲ್ಲ ಆಯ್ತಾ. ಕರೆಂಟ್ ಇದ್ರೆ ಸಾಕಿತ್ತು. ಇಲ್ಲ ಅಂತ ಹೇಳ್ತಾನಂತ ಈಗ. ಎಲ್ಲ ರಿವರ್ಸ್ ಎಲ್ಲ ಮಾಡಿ ಇಟ್ಟಾಯ್ತು. ಈಗ ಅಲ್ಲಿ ಹೋಗೋ ಸಣ್ಣ ಚಾರ್ಜ್ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಹೋಗ್ಲಿಕ್ಕಿಲ್ಲ. ಇಲ್ಲಿ ಎಷ್ಟೇ ನೋಡು ಬರೋವರೆಗೆ. ಎಂತುಂಟು ಕರೆಂಟ್ ಇಲ್ಲ ಮಾರೆ. ಉಂಟಾ ಉಂಟಾ? ಹೇಗಾದ್ರೆ ಸರಿ, ನಮಗೆ ಊಟ ಇಲ್ಲದಿದ್ರು ಸಹ ಚಾರ್ಜಿಂಗ್ ಒಂದು ಸಿಕ್ಕಿತ್ತು. ಈಗ ಇಲ್ಲೆಲ್ಲ ಊಟ ನೋಡಿಕೊಂಡು ಹೋಗ್ಬೇಕು. ಇಲ್ಲಾಂದರೆ ಗೊಂಡ ಕುಡಿದಾದ್ರೂ ಬದುಕಬೇಕು. ಉಡುಪಿ ಬಟ್ ಕ್ಲೋಸ್ ಅದು ಓಪನ್ ಇಲ್ಲ. ಕುಟೀರ ಮಯೂರ ಹೋಟೆಲ್ ಮಯೂರ ಉಂಟು. ಹಬ್ಬ ಕಚ್ಚ ಒಂದು ವೆಜ್ ಹೋಟೆಲ್ ಉಂಟು. ಒಂದು ಊಟ ಮಾಡುವಲ್ಲ, ಆಗ ಚಾರ್ಜ್ ಆಗ್ತದೆ. 2 ಸಲ ಚಾರ್ಜ್ ಆಗ್ತದೆ. ಚಾರ್ಜ್ ಆಗ್ತದೆ. ಬ್ಯಾಟ್ರಿ ಫುಲ್ಲು ಖಾಲಿ ಆಗಿದೆ. EV ತಗೊಳ್ತೇವೆ ಒಂದು. ಬೇಡ, EV ತಗೊಳ್ಳದಿದ್ರು ಕೂಡ ಮಿನಿಮಮ್ ರೇಂಜ್ ಒಂದು 500 ಕಿಲೋಮೀಟರ್ ಬೇಕು. ಇಲ್ಲ ಅಂತ ಹೇಳಿದರೆ ರಿಸ್ಕೆ. EV ಆಗ ಏನೋ ಒಂದು ನಮಗೆ ಈಗ 3 ಜಾಗದಲ್ಲಿ ನಾವು ನೋಡಿದ್ದೇವೆ ಚಾರ್ಜರ್ ಅಲ್ವಾ, 3 ಸಹ ವರ್ಕಿಂಗ್ ಇಲ್ಲ. ಸೊ ಇರ್ಲಿಕ್ಕೆ ಟಾಟಾ ಉಂಟು, ಎಂತೆಲ್ಲ ಉಂಟು, ಸ್ಟ್ಯಾಟಿಕ್ ಉಂಟು, ಎಲ್ಲ ಉಂಟು. ಬಟ್ ಫೈನಲ್ ಆಗಿ ಈಗ ಇಲ್ಲಿ ಒಂದು ಸಿಕ್ಕಿದ್ದು.
ಇದರಲ್ಲಿ ಫಸ್ಟ್ ಗನ್ನಲ್ಲಿ ವರ್ಕ್ ಆಗಿಲ್ಲ, ನಂಗೊಮ್ಮೆ ಮಂಡೆ ಬಿಸಿ ಆಯ್ತು. ಈಗ ಆಯ್ತು, ಇಲ್ಲಿ ಬಾಕಿ ಇನ್ನೂ ಹೋಗ್ಲಿಕ್ಕೆ ಇಲ್ಲ ಇಲ್ಲಿಂದ ಅಂತೇಳಿ. ಸೆಕೆಂಡ್ ಗನ್ ಕನೆಕ್ಟ್ ಆದ ಮೇಲೆ ಒಂದು ಜಿಯೋ ಬಂತು. ಆದ್ರೆ ಈಗ ಜೋರ ಸಿಗುತ್ತೆ ಉಂಟು. ಇವಿ ತಗೊಳ್ಬೋದು, ಯಾರಿಗೆ ಗೊತ್ತುಂಟಾ, ಐಫೋನ್ ಯೂಸರ್ಸಿಗೆಲ್ಲ ಇವಿ ತಗೊಳ್ಬೋದು. ಅದು ಇದು ಎರಡು ಒಂದೇ ಕತೆ. ಅವರಿಗೆ ಅಭ್ಯಾಸ ಇರ್ತದೆ ಚಾರ್ಜ್ ಮಾಡಿ 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 ಗಳಿಕೆ ಮೇಲೆ ಚಾರ್ಜ್ ಮಾಡಿ. ಆಂಡ್ರಾಯ್ಡ್ನವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಆಂಡ್ರಾಯ್ಡ್ನವರಿಗೆ ಪೆಟ್ರೋಲ್ ಹಾಕಿ ಓಡಿಸಿದ್ರೆ ಪೆಟ್ರೋಲ್ ಹಾಕಿ ಓಡಿಸಿದ್ರೆ ಒಳ್ಳೆ. ಸೊ ಈಗ ಡ್ರೈವಿಂಗ್ ಜನ ಚೇಂಜ್ ಆಯಿತು. ಚಾರ್ಜ್ ಮಾಡಿ 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 ನಮ್ಮ ಚಾರ್ಜ್ ಖಾಲಿ ಆಯಿತು. ಚಾರ್ಜ್ ಖಾಲಿ ಆಯಿತು. ಹಾಗೆ ಇನ್ನೀಗ ನೆಕ್ಸ್ಟ್ ಫುಲ್ ಚಾರ್ಜ್ ಆದ ಜನ ಇದ್ದಾರೆ, ಹಾಗೆ ಅವರು ಡ್ರೈವ್ ಮಾಡಲಿದ್ದೇವೆ. ಹಾಗೆ ಹೋದರೆ ಎಷ್ಟು ಕಿಲೋಮೀಟ್ರ್? 187 ಹೋಗ್ತದಾ? 187 ಕಿಲೋಮೀಟ್ರ್ ಹೋಗ್ತದೆ. ಹೋಗ್ತಿರೋದು ನೋಡಿದರೆ ಈಗ ಈಗ ಹೋದರೆ 3 ಸಲ ಚಾರ್ಜ್ ಇಡಬೇಕಾಗ್ತದೆ. ನಾನೀಗ ಡ್ರೈವಿಂಗ್ ಸೀಟಿಂದ ಈಚೆ ಬಂದು ಕಾಲ ಮೇಲೆ ಕಾಲು ಹಾಕಿ ಆರಾಮ್ಸೆ ನಿದ್ದೆ ಮಾಡುವಂತ ಇದ್ದೇನೆ. ಹೋಗ್ತದೆ, ಡಿಫ್ರೆನ್ಸ್ ಎಂತ ಇಲ್ಲ. ಇವಾಗ ಸಾಕು. ಈಗ ಅದರಲ್ಲಿ ವಿಷಯ ಅಂತ ಹೇಳಿದ್ರೆ ಚಾರ್ಜಿಗೆ ಆಗಾಗ ಇಡಬೇಕು ಅಂತ ಹೇಳೋದು ಇರೋದು. ಯಾಕಂದರೆ ನಮಗೆ ಮೈನ್ ಇರೋದು ರೇಂಜ್. ಈಗ ಮಿನಿಮಮ್ ಒಂದು 250 ಅಟ್ಲೀಸ್ಟ್ ಫುಲ್ ಚಾರ್ಜಲ್ಲಿ 250 ಹೋಗ್ತದೆ ಅಂತ ಆದರೆ ಒಂದ್ಸಲ ಚಾರ್ಜಿಗೆ ಇಟ್ಟರೆ ಸಾಕು. ಇದೀಗ ಆ್ಯಕ್ಚುಲಿ ಅವರು ಹೇಳೋದು 220 230 ಹೇಳ್ತಾರೆ, ಬಟ್ 180 ಸಿಗ್ತದೆ, 180 170 ಸಿಗ್ತದೆ. ಬ್ಯಾಟ್ರಿ ದೊಡ್ಡದಾಗಲಿ ಯಾವ ರೀತಿ ಅಂತ ಬ್ಯಾಟ್ರಿದು ಈಗ 24 ಕಿಲೋಮೀಟರ್ ದೊಡ್ಡ ಬ್ಯಾಟ್ರಿ ಇರೋದು. ಹೌದಾ? ಇರೋದ್ರಲ್ಲಿ ಟಾಪ್ ಬ್ಯಾಟ್ರಿ ಇತ್ತು. ಇದು ಆ್ಯಕ್ಚುಲಿ ಪರ್ಪಸ್ ಲಾಂಗ್ ರೈಡಿಗೆ ಇರೋದಲ್ಲ, ಲಾಂಗ್ ಡ್ರೈವಿಗೆ ಇರೋದಲ್ಲ. ಹಾಗಾಗಿ ನಮಗೆ ರೇಂಜ್ ಕಮ್ಮಿ ಅಂತೇಳಿ ಅನಿಸೋದು ನಮಗೆ. ಆಗ ನಾವು ಅಲ್ಲಿ ಬೆಳಿಗ್ಗೆ ಚಾರ್ಜ್ ಮಾಡಿದ್ದೇವಲ್ಲ ಸಕಲೇಶ್ಪುರದಲ್ಲಿ, ಶಿವಸೂರ್ಯದಲ್ಲಿ, ಅಲ್ಲಿ ಮೋಸ್ಟ್ಲಿ ನಮ್ಮದು ಚಾರ್ಜ್ ಸರಿ ಆಗಲಿಲ್ಲ ನಡ್ದು. ಯಾಕೆಂತ ಹೇಳಿದರೆ ನಾವು ಆಗ ನೋಡುವಾಗ ನಾವು ಗ್ಲಿಚ್ ಉಂಟು ಅಂತ ಕಳಿಸಿದಲ್ಲ, 137 ಕಿಲೋಮೀಟರ್ ತೋರಿಸಿದಲ್ಲ, ಬಟ್ ಅದು 137 ಕಿಲೋಮೀಟರ್ ಬರಲಿಲ್ಲ, ನಾವು ಅಷ್ಟು ಓಡಿಸಲಿಲ್ಲ. ಬಟ್ ಈಗ ನೋಡಿದರೆ 190 ಎಷ್ಟು ತೋರಿಸಿದಾಗ, ಈಗ ಎಷ್ಟು ತೋರಿಸ್ತಾ ಉಂಟು? 173 ತೋರಿಸ್ತಾ ಉಂಟು. ಫುಲ್ ಚಾರ್ಜ್ ಆಗಲಿಲ್ಲ, ಅದು 98% ಈಗ ಚಾರ್ಜ್ ಮಾಡಿ ಸ್ಟಾಪ್ ಮಾಡಿದ್ದು ನಾವು. ಮೋಸ್ಟ್ಲಿ ಆಗ ನಮಗೆ ಕರೆಕ್ಟ್ ಚಾರ್ಜ್ ಆಗಲಿಲ್ಲ, ಇಲ್ಲದ್ರೆ ನಾವು ಈಗ ಆಲ್ಮೋಸ್ಟ್ ನಮಗೆ ಕುಣಿಗಲ್ ಹತ್ರ ರೀಚ್ ಆಗ್ತಿತ್ತು ಮೋಸ್ಟ್ಲಿ. ಬಟ್ ಏನೋ ಒಂದು ನಮಗೆ ಹೋಟೆಲ್ ಒಂದು ಲಾಟ್ ಕೊಟ್ಟು ಸಿಕ್ಕಿದೆ. ಅದು ಹೋಟ್ಲಿಗೆ ಹೋಗುದು. ಆ್ಯಕ್ಚುಲಿ ನಾವು ಅಲ್ಲಿಂದ ಒಂದು 200 ಮೀಟ್ರ್ ಬರ್ತಿದ್ರೆ ನಮಗೆ ಪಾಕಶಾಲೆ ಸಿಕ್ತಿತ್ತು. ನಾವು ಅಷ್ಟು ಮ್ಯಾಪಲ್ಲಿ ನೋಡ್ಬೋದಿತ್ತು ಸ್ವಲ್ಪ, ಬಟ್ ಆ ಟೆನ್ಷನ್ಗೆ ನೋಡಲಿಕ್ಕೆ ಆಗಲಿಲ್ಲ. 4-5 ಸ್ಟೇಷನಲ್ಲಿ ಒಂದು 4-5 ಸ್ಟೇಷನಲ್ಲಿ ಚಾರ್ಜಿಗೆ ಕರೆಂಟ್ ಇಲ್ಲ, ಚಾರ್ಜರ್ ಇಲ್ಲ ಅಂತ ಹೇಳಿ ಆಗೋದು. ಇನ್ನೀಗ 70% ನಮಗೆ ಎಲ್ಲಿಯಾದರೂ ಬಾಕಿ ಆದರೆ ಹಾಗೆ ಅಲ್ಲಿ ಇಟ್ಟದೊಂದು ಒಳ್ಳೇದಾಯಿತು ಸ್ವಲ್ಪ. ಮತ್ತೆ ಅದು ಹಾಗೆ ಯಾವಾಗಲೂ ಸಹ ಹಾಗೆ, ನಮಗೆ ಬೇಕು ಅಂತ ಆಗುವಾಗ ಬೇಕಾದ ಸಿಗೋದಿಲ್ಲ. ಎಲ್ಲ ಆದ ಮೇಲೆ ಹೇಗೆ ನಮಗೆ ಬೇಕು ಅಂತ ಆಗುವಾಗ ಬೇಕಾದ್ದು ಸಿಗೋದಿಲ್ಲ. ಸಿಕ್ಕಿದ ಮೇಲೆ ಇದನ್ನು ಅದು ಚಂದ ಇತ್ತು ಅಂತ ಹಾಗೆ ಅಲ್ಲ. ಬಟ್ ಅದು ವಿಷಯ ಹೌದು, ನಿಮಗೆ ಪ್ರತಿ ಸಲ ಈಗ ಪೆಟ್ರೋಲ್ ಪಂಪಲ್ಲಿ ನಮಗೆ ಫ್ಯೂಲ್ ಹಾಕ್ಲಿಕ್ಕೆ ಹೋಗುವಾಗ ಸಹ ನಮಗೆ ಜಿಯೋ ಬೇಕು ಅಂತಿರುವಾಗ ಜಿಯೋ ಸಿಗೋದಿಲ್ಲ, ಬೇರೆ ಯಾವುದರಲ್ಲಿ ಹಾಕಿರ್ತೇವೆ. ಮತ್ತೊಂದು 4-5 ಕಿಲೋಮೀಟರ್ ಹೋದಾಗ ನಮಗೆ ನಾವು ಗ್ರಹಿಸಿದ ಪೆಟ್ರೋಲ್ ಪಂಪ್ ಸಿಗ್ತದೆ. ನಮಗೆ ಆಗ ಯೂಸ್ ಆಗ್ತದೆ. ಈಗ ನಾವು ಆಬ್ವಿಯಸ್ಲಿ ಒಂದು ದೂರ ಲಾಂಗ್ ರೈಡ್ ಹೋಗುವಾಗ 1 ಗಂಟೆ ಅದು ಅರ್ಧ ಗಂಟೆ ಆದರೂ ನಾವು ರೆಸ್ಟ್ ಮಾಡ್ತೇವೆ. ಅದೇ ಇದರಲ್ಲಿ 60 ವ್ಯಾಟ್ ಇರೋ ಕಾರಣ ಅರ್ಧ ಗಂಟೆಯಲ್ಲಿ ನಮಗೆ ಬೇಕಾದಷ್ಟು ಚಾರ್ಜ್ ಆಗ್ತದೆ. ಸೊ ಪೆಟ್ರೋಲ್ನ ಬದಲು ಯೂಸ್ ಮಾಡ್ಬೋದು, ಸ್ವಲ್ಪ ರೇಂಜ್ ಆ್ಯಕ್ಚುಲಿ ಅದೇ ಮೇನ್ ಅಂತ ಇರೋದು ಅಂತ ಹೇಳಿದ್ರೆ, ನಮಗೆ ಜಾಸ್ತಿ ರೇಂಜ್ ಇರುವ ವೆಹಿಕಲ್ ಇದ್ದರೆ ನಮಗೆ ಈಚೆ ಬರ್ತಾ ಉಂಟು, ಆಚೆ ಅದು ಆಚೆ ಹೋಗ್ತಾ ಉಂಟು. ಕಾಮೆಟ್ MG ಕಾಮೆಟ್ ಆಚೆ ಆಗುದಿಲ್ಲ. ಇದರಲ್ಲಿ ಹೇಗೆ ಹೋಗ್ತಾರೆ ಮಾರೆ MG ಕಾಮೆಟ್ ಅಲ್ಲಿ? ಸ್ಲೋ ಚಾರ್ಜ್, ಫಾಸ್ಟ್ ಚಾರ್ಜ್ ಇಲ್ಲ ಅದರಲ್ಲಿ. ನಾನು ಅದನ್ನೇ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದವ. ಎದುರಿಂದ ಸಹ ಒಂದೇ ರೀತಿ ಡಿಸೈನ್, ಹಿಂದಿಂದ ಸಹ ಒಂದೇ ರೀತಿ ಹೌದು ಹೌದು. ಎದುರಿಂದಿದ್ರೆ ನಮ್ಮ ಆಚೆ ಬರ್ತಾ ಉಂಟಾ, ಅದ ಎದುರು ಹೋಗ್ತಾ ಉಂಟಾ, ಒಂದು ಅಂದಾಜಾಗುದಿಲ್ಲ. ನೋಡು ಎಲ್ಲ ರೀತಿಯ ಇವತ್ತು ಟೆಸ್ಟ್ ಸಹ ನಾವು ಮಾಡ್ತಿದ್ದೇವೆ. ಹೌದು. ಸ್ಲೋ ಬಂದ್ರೆ ಎಷ್ಟು ಹೋಗ್ತದೆ, ಹೌದು. ಸ್ಪೀಡ್ ಹೋದ್ರೆ ಎಷ್ಟು ಹೋಗ್ತದೆ ಹೌದು. ಎಲ್ಲ ಈಗ ನಮ್ಮ
ಇನ್ನು ನಮಗೆ 80 ಸಮಥಿಂಗ್ ಇರೋದು. 77 ಕಿಲೋಮೀಟರ್ಸ್ 1 hour 35 minutes ಉಂಟು ಟೋಟಲ್. ನಮಗೆ ಇನ್ನು ಮೋಸ್ಟ್ಲಿ ನಮಗೆ 76 ಕಿಲೋಮೀಟರ್ಸ್ ಇರೋದು. 76 ಕಿಲೋಮೀಟರ್ಸ್. ಹೌದು, 76 ಕಿಲೋಮೀಟರ್ಸ್ ಅಂದರೆ ಈಗ ಎಷ್ಟು ತೋರಿಸ್ತಾ ಉಂಟು ನಮಗೆ? 151 ಕಿಲೋಮೀಟರ್ ತೋರಿಸ್ತಾ ಉಂಟು. 83% ಚಾರ್ಜ್ ಉಂಟು. ಸೊ ನಮಗೆ ಆರಾಮ್ಸೆ ರೀಚ್ ಆಗ್ಬೋದು. ಇನ್ನೊಂದು ಚಾರ್ಜ್ ಮಾಡಬೇಕು ಅಂತ ಇಲ್ಲ, ಬಟ್ ಸೇಫ್ಟಿಗೆ ಒಂದು ಮಾಡುವ ಅಂತಲ್ಲ ಚಾರ್ಜ್. ಈಗಲ್ಲ ಇನ್ನೊಂದು ಮಾಡಬೇಕಾಗ್ತದೆ, ಯಾಕೆಂದರೆ ನಾವು ಸ್ಪೀಡ್ ಬರುವಾಗ ಇದು ಜಾಸ್ತಿ ಮೈಲೇಜ್ ಕೊಡುವುದಿಲ್ಲ. ಆ್ಯಕ್ಚುಲಿ ಆಗಿಂದ ನಾವು ಸ್ಲೋ ಬರ್ತಿದ್ದೆವು, ಒಳ್ಳೆ ಮೈಲೇಜ್ ಸಿಗ್ತಿತ್ತು. ಈಗ ಸ್ಪೀಡ್ ಇದೆ, ಸ್ವಲ್ಪ ಮೈಲೇಜ್ ಹೈವೇಲಿ ಆಗುವಾಗ ಸ್ವಲ್ಪ ನಾವು ಇಷ್ಟು ಫಾಸ್ಟ್ ಮೇಂಟೈನ್ ಮಾಡಿದ್ರೆ ಹಾಗೆ ರೀಚ್ ಆಗಲಿಕ್ಕೆ ರಾತ್ರಿ ಆಗ್ಬೋದು. ಮತ್ತೆ ಮತ್ತೊಂದು ಈಗ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ಸಹ ಒಂದು ಸಣ್ಣ ಜನರೇಟರ್ ಇಕ್ಕಲ್ಲಿ ಅಲ್ಲ, ಎಮರ್ಜೆನ್ಸಿ ಯಾವ ಚಾರ್ಜರ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಜನರೇಟರ್ ಸ್ಟಾರ್ಟ್ ಮಾಡಿದ್ರೆ ಪ್ಲಗ್ ಹೋಗ್ಬೋದು. ಎಲ್ಲ ಸ್ಟಿಕ್ಕರ್ ಹಾಕಿದ್ದಾನೆ ಮಾರೆ, ಶೋಕ್ದಾರ್ ಅಂತ. ನಂಬರ್ 1 ಶೋಕ್ದಾರ್ ಸ್ಟಿಕ್ಕರ್ ಭಯಂಕರ ಸ್ಟಿಕ್ಕರಿಂಗ್ ಹೆವಿ. ಅದರಲ್ಲಿ ಇದ್ದ ಎಲ್ಲ ಇದು ಗ್ಯಾಜೆಟ್ಸ್ ಅನ್ನು ಹಾಕಿದ್ದಾನೆ ನಾವು. ಅಲ್ಲಿ ಎಷ್ಟು ಗೊಂಬೆಗಳು ಉಂಟು ನೋಡಿ ಗಾಡಿಯಲ್ಲಿ. ಕಾರ್ ಬರ್ತಾ ಉಂಟು. ಕಾರ್ ಬರ್ತಾ ಉಂಟ ಎದುರೊಟ್ಟಿಗೆ ಅಲ್ಲ ಯಾರು ಹೋಗ್ಲಿಕ್ಕಿಲ್ಲ. ನಮ್ಮದು ಇನ್ನೊಂದು ಬ್ಯಾಕಪ್ ಕಾರ್ ಬರ್ತಾ ಉಂಟು ಇಲ್ಲಿ. ನಮ್ಮೊಟ್ಟಿಗೆ ಇರ್ತದೆ ಅವಾಗ ಸಹ. ನೋಡಿ ನಮ್ಮದು ಬ್ಯಾಕಪ್ ವೆಹಿಕಲ್ ಇದು. ಅದು ನಮ್ಮದು 20 ಆಗ್ಬೇಕು, ಅದು ಸ್ವಲ್ಪ ಆಚೀಚೆ ಆಗಿದೆ, 0 ಆಚೀಚೆ ಆಗಿದೆ. ಅದು ನಂಬರ್ ಹಾಕುವಾಗ ಇವಾಗೆಲ್ಲ ತಪ್ತದೆ. ನಮಗೆ ಉಂಟಲ್ಲ, ಬೆಳಿಗ್ಗೆ ಅಲ್ಲಿ ಸಕಲೇಶ್ವರದಲ್ಲಿ ಹಾಕಿದ್ದು 400 ರೂಪಾಯಿ. ಈಗ ನಾವು ಹಾಕಿದ್ದು 472 ರೂಪಾಯಿ. ಸೊ ಟೋಟಲ್ ಎಷ್ಟಾಯಿತು? 872 ರೂಪಾಯಿ ನಮಗೆ ಈಗ ಮುಗೀತು. 872 ಜಾಸ್ತಿ ಮುಗೀತು. ಮನೆ 872 ಇಲ್ಲಿ ಆಯ್ತು. ಒಂದು ಮನೆಯಲ್ಲಿ ಒಂದು 300 ರುಪೀಸ್, 800 1200 ಆ ರೇಂಜಿಗೆ ನಮಗೆ ಮುಗೀತು. ಎಲೆಕ್ಟ್ರಿಕ್ ಚಾರ್ಜ್ ಅಷ್ಟು ಮುಗೀತು. 872 ಪ್ಲಸ್ 300 ಅಂತ ಹೇಳಿದ್ರು ಸಹ ನಮಗೆ 1172 ರೂಪಾಯಿ ನಮಗೆ ಈಗ ಚಾರ್ಜ್ಗೆ ಖರ್ಚಾಯಿತು ಒನ್ ವೇ. ಸೊ ಎಗೇನ್ ನಮಗೆ ಇನ್ನೊಂದು ಚಾರ್ಜ್ ಮೋಸ್ಟ್ಲಿ ಮಾಡಬೇಕಾಗ್ಬೋದು ಒಂದು ಸೇಫ್ಟಿಗೆ. ಸೊ ಅದರಲ್ಲಿ ಒಂದು ನಮಗೆ ಎಷ್ಟು ಜಾಸ್ತಿ ಮುಗಿಲಿಕ್ಕಿಲ್ಲ, 300 ಆಗ್ಬೋದು. ಈಗ ಎಷ್ಟು ಉಂಟು? 1,500 ಒನ್ ಸೈಡ್ ಆಗ್ತದೆ. ಮತ್ತು 3,000 ರೂಪಾಯಿ ನಮಗೆ ಬೇಕು ಎರಡು ಸೈಡಿಗೆ ಅಪ್ ಆ್ಯಂಡ್ ಡೌನ್. 800 ಕಿಲೋಮೀಟರ್ಗೆ 3,000 ರೂಪಾಯಿ ಬೇಕು. ನಾನು ನನ್ನ ಕೈಗಾರಲ್ಲಿ ಬರ್ತಿದ್ರೆ ನನಗೆ ಒನ್ ಸೈಡಿಗೆ 5,000-6,000 ರೂಪಾಯಿ ಬೇಕು ಪೆಟ್ರೋಲಿಗೆ. ಹಾಗೆ ನೋಡಿದರೆ ಬರ್ತು ಸ್ವಲ್ಪ ಒಂದು 2 ಅವರ್ಸ್ ಅಷ್ಟು ಸ್ವಲ್ಪ ವ್ಯತ್ಯಾಸ ಆಗ್ತದೆ ಟೈಮ್. 2 ಅವರ್ಸ್ ಆಗ್ಲಿಕ್ಕಿಲ್ಲ, ಬಟ್ ಆದ್ರೂ ನಾವು ಚಹಾ ಕುಡಿಲಿಕ್ಕೆ ಆಚೆ ಮಾಡಲಿಕ್ಕೆ ಅರ್ಧ ಗಂಟೆ ಹೇಗಾದ್ರೂ ನಾವು ತಗೊಳ್ತೇವೆ. ಆದ್ರೂ ಸಹ ಒಂದು ಹೇಳಿದ್ ನಾನು, ಒಂದು ಅಷ್ಟೊತ್ತು ನಮಗೆ ಟೈಮ್ ಇದಾಗ್ತದೆ. ನಮಗೆ ಪ್ರೊಫೆಷನಲ್ ಆಗಿ ಸಹ ಮತ್ತೊಂದು ಹುಚ್ಚುಂಟು ಫೋಟೋ ತೆಗೆಯುದು, ನಿಲ್ಲಿಸಿದಲ್ಲೆಲ್ಲ ನಿಲ್ಲಿಸಿದಲ್ಲೆಲ್ಲ ಫೋಟೋ ತೆಗೆಯುದು. ಹಾಗೆ ಸ್ವಲ್ಪ ಅದು ಚಾರ್ಜ್ ಇಡ್ಲಿಕ್ಕೆ ಇಲ್ಲದಿದ್ರು ಕೂಡ ನಮಗೆ ನಿಲ್ಲಿಸಿ ಅಲ್ಲೆಲ್ಲ ಫೋಟೋ ತೆಗಿಲಿಕ್ಕೆ ಉಂಟು. ಹಾಗಾಗಿ ಅದಕ್ಕೆ ಅರ್ಧ ಗಂಟೆ 1 ಗಂಟೆ ಹೋಗ್ತದೆ. ಹಾಗಾಗಿ ಇದು ದೊಡ್ಡ ನಮಗೆ ಜಾಸ್ತಿ ಅನಿಸೋದಿಲ್ಲ. ನೋಡುವ, ಬೆಂಗಳೂರು ರೀಚ್ ಆಗಿ ಗೊತ್ತಾಗ್ತದೆ ನಮಗೆ ಟೈಮ್. ಇನ್ನೊಂದು 1 ಅವರ್ ಉಂಟಲ್ಲ. ಸೊ ಇಷ್ಟೊತ್ತಾಗಿ ನೆಲಮಂಗಲ ರೀಚ್ ಆಯ್ತು. ಈಗ ಟೈಮ್ ಎಷ್ಟೊತ್ತು? 2:30ಗೆ ನೆಲಮಂಗಲ ರೀಚ್ ಆಯ್ತು. ಈಗ ಇನ್ನು 55% ಚಾರ್ಜ್ ಇತ್ತು. 93 ಕಿಲೋಮೀಟರ್ಸ್ ತೋರಿಸುತ್ತಾ ಇತ್ತು. ಟೋಟಲ್ 217 ಕಿಲೋಮೀಟ್ರ್ ಈಗ ಆಲ್ಮೋಸ್ಟ್ ನಾವು ಡ್ರೈವ್ ಮಾಡಿ ಬೈಂದು. ಇನ್ನೀಗ ಒಂದು ಚಾರ್ಜ್ ಮಾಡಿ ಹೋಗ್ಪಾಣೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೆ, ಒಂದು ಫಾರ್ ಸೇಫ್ಟಿ.
ನೀವು ಹೋಗೋಕೆ ಇಪ್ಪದು ಜಸ್ಟ್ 30 ಕಿಲೋಮೀಟರ್ಸ್ ಅಷ್ಟೇ. ಅದರದ್ದೇ ಫಾರ್ ಸೇಫ್ಟಿ ಒಂದು ಚಾರ್ಜ್ ಮಾಡಿ ಎಲ್ಲಿ ಈಗ ಆ್ಯಪಲ್ಲಿ ಹುಡುಕಿತ್ತು ಒಂದು ಸೈಡಿಗೆ ಹಾಕಿ ಎಡಿಟಿಂಗ್ ಅದರೊಟ್ಟಿಗೆ ಫೈಲ್ ಇದೆ ಶೇರ್ ಆಗ್ತಾ ಇತ್ತು. ಹಾಗೆ ನಮ್ಮ ಎಡಿಟರ್ ಕಮ್, ವಿಡಿಯೋಗ್ರಾಫರ್ ಕಮ್, ಡ್ರೈವರ್ ಕಮ್, ಎಲ್ಲ ಕಮ್ಮಿ ಮಾಡಿ ಈಗ ಹಿಂದೊಂದು ಹಿಂದೆ ಬಿಸಿಯಾಗಿ ಒಂದು ಅಪ್ಲೋಡ್ ಮಾಡಿಕೊಂಡಿದ್ದು ಗೊತ್ತಿಲ್ಲ. ಇಲ್ಲಾಂದ್ರೆ ಎಲ್ಲ ರೈಡಿಗೆ ಹೋದಾಗೆ ಆಗ್ತದೆ. ಬೈಕ್ ರೈಡಿನ ಫುಟೇಜ್ ಎಲ್ಲ ಹಾಗೆ ಹಾರ್ಡ್ ಡಿಸ್ಕಲ್ಲಿ ಮಡಗಿದ್ದಷ್ಟೇ ಬಿಟ್ಟರೆ ಇಷ್ಟೊಳಗೆ ಒಂದೇ ಒಂದು ವ್ಲಾಗ್ ಇಲ್ಲಿ ಬೈಂದಿಲ್ಲ, ವಿಡಿಯೋ ರೀಲ್ಸ್ ಇದೆ ಮಾಡಲೇ ಆಗಿಲ್ಲ. ಹಂಗಿಪ್ಪ ಒಂದು ಅವಸ್ಥೆ. ಆಟೋ ಹತ್ಕೊಂಡು ಹೊರಟ್ರು. ಎಲೆಕ್ಟ್ರಿಕ್ ಗಾಡಿ ಬೇಡ ಕಿರಣಣ್ಣ, ಸಾಕಾಯ್ತಾ? ಬಟ್ ಟ್ರಾಫಿಕ್ ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಉದಾಸೀನ ಆಗ್ತದೆ. ರಿಕ್ಷಾದಲ್ಲಿ ಹೋಗುವ ಬೆಂಗಳೂರಲ್ಲಿ ಎಲ್ಲ ಟ್ರೈ ಮಾಡಬೇಕು. ಈಗ ಬೈಕ್ ಬಾವಯ್ಯ ಹೋಗಿ ಬಿಸಿಲಿ ಬಾವಯ್ಯ ಆಗಿ ಆ್ಯಕ್ಚುಲಿ ಎಂತ 40% ಚಾರ್ಜ್ ಇರುದು. ಮಧ್ಯದಲ್ಲಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಚಾರ್ಜ್ ಖಾಲಿ ಆದ್ರೆ ಇನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಅಲ್ಲ, ದುಡ್ಕೊಂಡು ಹೋಗ್ಲಿಕ್ಕೂ ಅಲ್ಲ. ಅದಕ್ಕೋಸ್ಕರ ಅಲ್ಲಿ ಮನೆಯಲ್ಲಿ ಇಟ್ಟು ಆಟೋದಲ್ಲಿ ಅಲ್ಲ, ನನ್ನ ಪವರ್ ಬ್ಯಾಂಕ್ ಉಂಟು, ಮೊಬೈಲ್ ಇದ್ದು ಬೇಕಾದ್ರೆ ಪವರ್ ಬ್ಯಾಂಕ್ ಉಂಟು. ಒಂದು ಇದೇ ಸಾಕು. ನೆಕ್ಸ್ಟ್ ಇನ್ನೀಗ ಬೈಕಲ್ಲಿ ಹೋಗುವ. ಅಲ್ಲ ಆದರೆ ಬೆಂಗಳೂರಿಗೆ ಬಂದ ರೀಸನ್ ಒಬ್ಬೊಬ್ಬರಿಗೆ ಒಂದೊಂದು ರೀಸನ್ ಹೇಳಿ ಬಂದಿದ್ದಾರೆ ನಮ್ಮ ಬೈಕ್ ಬಾವಯ್ಯ. ಯಾರಿಗೆ ಸಹ ಗೊತ್ತಿಲ್ಲ ಬೈಕ್ ಬಾವಯ್ಯ ಇವತ್ತೊಂದು ಹಿಮಾಲಯ ತಗೊಳ್ತಾ ಇದ್ದಾರೆ ಅಂತ ಬೆಂಗಳೂರಿಂದ. ಸೊ ಹಿಮಾಲಯ 411 ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ ಬೈಕ್ ಬಾವಯ್ಯನ ಹತ್ರ. ರಿಯಲ್ ಆಗಿ ವಿಷಯ ಅಂತ ಹೇಳಿದ್ರೆ ಪಂಡಿತ್ ಈಗ ಟ್ರ್ಯಾಂಪದು ಒಂದು ಬೈಕ್ ನೋಡಿದ್ದಾರೆ. ಆಕ್ಚುಲಿ ನನಗೆ ಸಹ ಗೊತ್ತಾದ್ದು ಹಾಸನ ದಾಟಿದ ಮೇಲೆ, ಅಷ್ಟೊಂದು ಬಾಯಿ ಬಿಡ್ಲಿಲ್ಲ. ಹೋಗುವ ಕಿರಣಣ್ಣ ಅದ್ರಲ್ಲಿ ಹೊರಡಿಸಿದೆ. ವರ್ಕ್ ಉಂಟು, ಒಬ್ಬರಿಗೆ ಆಲ್ಬಮ್ ಹೋಗ್ಲಿಕ್ಕೆ ಉಂಟು, ಹಾಗೆ ಈಗ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಇನ್ನೀಗ ಮತ್ತೆ ಗೊತ್ತಾದ್ದು ಅಷ್ಟು ಮಾತಾಡಿ ತಪ್ಪಿ ಬಾಯಲ್ಲಿ ಬಂತು ಟ್ರ್ಯಾಂಪ್ ಬೈಕ್ ತಗೊಳ್ತೇನೆ ಅಂತ. ಹಾಗೆ ಗೊತ್ತಾದ್ದು. ಈಗ ಬೈಕ್ ಯಾವುದು ಅಂತೇಳಿ ನೋಡ್ಬೇಕು, ನೋಡುವ ಯಾವುದು ಅಂತೇಳಿ ಗೊತ್ತಾಗ್ತದಲ್ಲ.